ನಾವು ಇವತ್ತು ಯೂನಿಟ್ 2 ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಲೆಸನ್ ನೋಡೋಣ. ಇದರಲ್ಲಿ ಕವರ್ ಆಗಿರೋ ಮೇನ್ ಸಬ್ ಟಾಪಿಕ್ಸ್ ಆಂಗ್ಲೋ ಮರಾಠಾ ವಾರ್ಸ್, ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್, ಸಬ್ಸಿಡರಿ ಅಲಯನ್ಸ್, ಆಂಗ್ಲೋ ಸಿಕ್ ವಾರ್ಸ್ ಮತ್ತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ನಾವೆಲ್ರಿಗೂ ಗೊತ್ತಿರಂಗೆ ಬ್ರಿಟಿಷ್ ಅವರು ಕರ್ನಾಟಿಕ್ ವಾರ್ಸ್ ಮೂಲಕ ಬೇರೆ ಯುರೋಪಿಯನ್ ಕಂಟ್ರೀಸ್ ನ ಇವರಿಗೆ ಇಂಡಿಯನ್ ಟ್ರೇಡ್ ಅಲ್ಲಿ ಕಾಂಪಿಟೇಷನ್ ಆಗ್ತಿರಂಗೆ ಇದ್ ಮಾಡ್ಕೊಂಡ್ರು. ಅದಾದ್ಮೇಲೆ ಅದೇ ರೀತಿ ಅವರು ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಬ್ಯಾಟಲ್ ಆಫ್ ಬಕ್ಸರ್ ಮೂಲಕ ಬೆಂಗಾಲ್ ಸ್ಟೇಟ್ ನ ಪೊಲಿಟಿಕಲ್ ಆಗಿ ಅವ್ರ ಕಂಟ್ರೋಲ್ಗೆ ತಗೊಂಡ್ರು. ಸೊ ಬೈ ದ ಎಂಡ್ ಆಫ್ 1765 ಬ್ರಿಟಿಷ್ ಅವರು ಮೋಸ್ಟ್ ಆಫ್ ದ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ ಮೇಲೆ ಅವ್ರ ಕಂಟ್ರೋಲ್ ನ ತಗೊಂಡಿದ್ರು. ಅದೇ ತರ ಅವರು ಸದರ್ನ್ ಪಾರ್ಟ್ಸ್ ಮತ್ತೆ ವೆಸ್ಟರ್ನ್ ಪಾರ್ಟ್ಸ್ ಅಲ್ಲೂ ಕೂಡ ಅವ್ರ ಕಂಟ್ರೋಲ್ ನ ತಗೋಬೇಕು ಅಂತ ಟ್ರೈ ಮಾಡ್ತಿದ್ರು. ಆದ್ರೆ ಮರಾಠಾಸ್ ಮತ್ತೆ ಮೈಸೂರ್ ಸ್ಟೇಟ್ ಅವರು ತುಂಬಾ ಡಾಮಿನೆಂಟ್ ಆಗಿದ್ರಿಂದ ಬ್ರಿಟಿಷ್ ಅವ್ರಿಗೆ ತುಂಬಾ ಸ್ವಲ್ಪ ಕಷ್ಟ ಆಯ್ತು ಆ ಸ್ಟೇಟ್ಸ್ ನ ಅವ್ರ ವಶಕ್ಕೆ ತಗೊಳಕ್ಕೆ. ಇದರಿಂದ ಬ್ರಿಟಿಷ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರು ಈ ದೊಡ್ಡ ದೊಡ್ಡ ಸ್ಟೇಟ್ಸ್ ಬದಲು ಚಿಕ್ಕ ಚಿಕ್ಕ ಎಂಪೈರ್ಸ್ ಮೇಲೆ ಕಣ್ಣಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇಸಿಕಲಿ ಅವರು ಚಿಕ್ಕ ಚಿಕ್ಕ ಸ್ಟೇಟ್ಸ್ ನ ಅವ್ರ ವಶಕ್ಕೆ ತಗೊಂತ ಬಂದ್ರೆ ಅದರಿಂದ ಅವ್ರ ಸಪೋರ್ಟ್ ಇಂದ ದೊಡ್ಡ ದೊಡ್ಡ ಸ್ಟೇಟ್ಸ್ ನ ಇಲ್ಲ ದೊಡ್ಡ ಎಂಪೈರ್ಸ್ ನ ಅವ್ರ ವಶಕ್ಕೆ ತಗೋಬಹುದು ಅಂತ ಪ್ಲಾನ್ ಮಾಡಿ ರಿಪೀಟೆಡ್ ಆಗಿ ಚಿಕ್ಕ ಚಿಕ್ಕ ಸ್ಟೇಟ್ಸ್ ಮೇಲೆ ಇಲ್ಲ ಚಿಕ್ಕ ಚಿಕ್ಕ ಎಂಪೈರ್ ಮೇಲೆ ವಾರ್ ವೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಎಂಪೈರ್ಸ್ ಗೆ ಅವರು ಕನ್ನಿಂಗ್ ಪಾಲಿಸೀಸ್ ನ ಅನೆಕ್ಸ್ ಮಾಡಿ ಈ ಸಬ್ಸಿಡರಿ ಅಲಯನ್ಸ್, ಡಾಕ್ಟರ್ ಆಫ್ ಲ್ಯಾಬ್ಸ್ ಅನ್ನೋ ಕನ್ನಿಂಗ್ ಪಾಲಿಸೀಸ್ ನ ಹಾಕಿ ಆ ಎಂಪೈರ್ ನ ಅವ್ರ ವಶಕ್ಕೆ ತಗೋತಿದ್ರು. ಇದೇ ತರ ನಾವು ಬ್ರಿಟಿಷ್ ಅವರು ಆಂಗ್ಲೋ ಮರಾಠಾ ವಾರ್ಸ್ ಅಂದ್ರೆ ಬ್ರಿಟಿಷ್ ಅವ್ರ ಮಧ್ಯ ಮತ್ತೆ ಮರಾಠಾ ಕಮ್ಯುನಿಟಿ ಮಧ್ಯ ನಡೆಯೋದನ್ನ ಆಂಗ್ಲೋ ಮರಾಠಾ ವಾರ್ಸ್ ಅಂತ ಕರಿತೀವಿ. ಅದು ಏನಕ್ಕಾಯ್ತು ಅನ್ನೋದನ್ನ ನಾವ್ ನೋಡೋಣ. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ನಮಗೆ 1775 ಇಂದ 1782 ವರ್ಗೂ ನಡೀತು. ಈ ವಾರ್ ಅಲ್ಲಿ ನಮಗ್ ಮೇನ್ ಏನೇನ್ ಬೇಕು ಅಂದ್ರೆ ಯಾಕೆ ವಾರ್ ನಡೀತು ಅನ್ನೋದು. ಸೊ ಶಾ ಅಂಡ್ ದ ಸೆಕೆಂಡ್ ಅವರು ಫಸ್ಟ್ ಮುಘಲ್ ಎಂಪರರ್ ಆಗಿ ಇರ್ತಾರೆ. ಆದ್ರೆ ಅವರು ಬ್ಯಾಟಲ್ ಆಫ್ ಬಕ್ಸರ್ ಸೋತ್ ಮೇಲೆ ಅವರು ಆ ಎಂಪರರ್ ಪೋಸ್ಟ್ ಇಂದ ಕೆಳಗ್ ಬಂದಿರ್ತಾರೆ. ಈ ಮರಾಠಾಸ್ ಅವರು ಮತ್ತೆ ಈ ಶಾ ಅಂಡ್ ದ ಸೆಕೆಂಡ್ ಅವ್ರನ್ನ ಸಪೋರ್ಟ್ ಮಾಡಿ ಮತ್ತೆ ಮುಘಲ್ ಎಂಪೈರ್ ಗೆ ಎಂಪರರ್ ನಾಗಿ ಮಾಡ್ತಾರೆ. ಇದ್ರಿಂದ ಈ ಶಾ ಅಂಡ್ ದ ಸೆಕೆಂಡ್ ಅವರು ಕೋರಾ ಮತ್ತೆ ಅಲಹಾಬಾದ್ ರೀಜನ್ ಏನ್ ಬ್ರಿಟಿಷ್ ಅವ್ರ ವಶದಲ್ಲಿತ್ತು ಅದನ್ನ ಬ್ರಿಟಿಷ್ ಅವರಿಂದ ತಗೊಂಡು ಮರಾಠಾಸ್ ಅವ್ರಿಗೆ ಕೊಡ್ತಾರೆ. ಸೊ ಕೋರಾ ಮತ್ತೆ ಅಲಹಾಬಾದ್ ಯಾವಾಗ ಬ್ರಿಟಿಷ್ ಅವರಿಂದ ಮರಾಠಾಸ್ಗೆ ಹೋಗುತ್ತೋ ಇದ್ರಿಂದ ಬ್ರಿಟಿಷ್ ಅವರು ತುಂಬಾ ಕೋಪಗೊಡ್ಕೋತಾರೆ. ಅವರು ಒಂದು ಆಪರ್ಚುನಿಟಿಗೆ ಕಾಯ್ತಿರ್ತಾರೆ ಮರಾಠಾಸ್ ಅವ್ರ ಮೇಲೆ ವಾರ್ ವೇಜ್ ಮಾಡಕ್ಕೆ. ಇದೇ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾಧವ್ ರಾವ್ ಅನ್ನೋರು ಸತ್ತೋಗ್ತಾರೆ. ಈ ಮಾಧವ್ ರಾವ್ ಅನ್ನೋರು ಮರಾಠಾ ಫೆಡರೇಷನ್ಗೆ ಹೆಡ್ ಇಲ್ಲಾಂದ್ರೆ ಪೇಶ್ವಾಸ್ ಅಂತ ಕರೀತಾರೆ ಅವ್ರನ್ನ. ಸೊ ಈ ಮಾಧವ್ ರಾವ್ ಅವರು ಸತ್ತೋದಾಗ ಏನಾಗುತ್ತೆ ಅಂದ್ರೆ ಈ ಮರಾಠಾ ಫೆಡರೇಷನ್ ಅಲ್ಲಿ ವಾರ್ ನಡೆಯಕ್ ಸ್ಟಾರ್ಟ್ ಆಗತ್ತೆ ಆ ಪೇಶ್ವಾ ಪೋಸ್ಟ್ ಗೆ ಯಾರು ಹೋಗ್ಬೇಕು ಅಂತ. ಸೊ ಮಾಧವ್ ರಾವ್ ಅವ್ರ ತಮ್ಮ ನಾರಾಯಣ್ ರಾವ್ ಅವರು ಪೋಸ್ಟ್ ಬಂದಾಗ ಮಾಧವ್ ರಾವ್ ಅವ್ರ ಅಂಕಲ್ ರಘುನಾಥ್ ರಾವ್ ಅನ್ನೋರು ಅವ್ರನ್ನ ಸಾಯಿಸ್ಬಿಟ್ಟು ಅವರು ಆ ಪೋಸ್ಟ್ ನ ತಗೋತಾರೆ, ಅಂದ್ರೆ ಪೇಶ್ವಾ ಪೋಸ್ಟ್ ನ ತಗೋತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಮಾಧವ್ ರಾವ್ ಅವ್ರ ಮಗನ್ನ ಮರಾಠಾ ಫೆಡರೇಷನ್ ಅವರು ಪೇಶ್ವಾ ಪೋಸ್ಟ್ ಅಲ್ಲಿ ಕೂರ್ಸ್ಬೇಕು ಅಂದ್ಬಿಟ್ಟು ರಘುನಾಥ್ ರಾವ್ ಅವ್ರನ್ನ ಸೋಲ್ಸಿ ಮಾಧವ್ ರಾವ್ ದ ಸೆಕೆಂಡ್ ಇಲ್ಲಾಂದ್ರೆ ದ ಸನ್ ಆಫ್ ಮಾಧವ್ ರಾವ್ ನ ಆ ಪೋಸ್ಟ್ ಗೆ ಕೂರಿಸ್ತಾರೆ. ಈ ಟೈಮ್ ಅಲ್ಲಿ ರಘುನಾಥ್ ರಾವ್ ಅವರು ಬ್ರಿಟಿಷ್ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ ಟು ಗೇನ್ ಬ್ಯಾಕ್ ದ ಪೇಶ್ವಾ ಪೋಸ್ಟ್. ಅವಾಗ ಬ್ರಿಟಿಷ್ ಅವರು ಈ ಸಿಚುವೇಶನ್ ಎಕ್ಸ್ಪ್ಲಾಯ್ಟ್ ಮಾಡಿ ಒಂದು ವಾರ್ ವೇಜ್ ಮಾಡ್ತಾರೆ ಮರಾಠಾ ಫೆಡರೇಷನ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯೆ ನಡೆಯೋದು ನಮ್ಗೆ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಇದರದಾದಾಗ ಮರಾಠಾ ಫೆಡರೇಷನ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಗೆಲ್ತಾ ಬರ್ತಾರೆ. ಆದ್ರೆ ಆಸ್ ಟೈಮ್ ಪಾಸಸ್ ಅವರು ಬ್ರಿಟಿಷ್ ಅವ್ರ ಮೇಲೆ ಸೋತೋಗ್ತಾರೆ. ಸೊ ಬೇಸಿಕಲಿ ಇಲ್ಲಿ ಮರಾಠಾ ಫೆಡರೇಷನ್ ಅವರು ಬ್ರಿಟಿಷ್ ಅವ್ರ ಮೇಲೆ ಸೋತಾಗ ಅವರು ಈ ಅಹಮದಾಬಾದ್ ರೀಜನ್ ಏನ್ ಮರಾಠಾ ಫೆಡರೇಷನ್ ಅವ್ರ ವಶದಲ್ಲಿರುತ್ತೋ ಅದನ್ನ ಬ್ರಿಟಿಷ್ ಅವ್ರಿಗೆ ಬಿಟ್ಕೊಡ್ತಾರೆ. ಈ ವಾರು ಸಹ ನಮಗೆ ಸಲ್ಬಾಯ್ ಅನ್ನೋ ಒಂದು ಅಗ್ರಿಮೆಂಟ್ ಮೇಲೆ ಎಂಡ್ ಆಗತ್ತೆ. ನೆಕ್ಸ್ಟ್ ನಾವು ಸಬ್ಸಿಡರಿ ಅಲಯನ್ಸ್ ಬಗ್ಗೆ ನೋಡೋಣ. ಈ ಸಬ್ಸಿಡರಿ ಅಲಯನ್ಸ್ ನ ಫಸ್ಟ್ ತಂದಿದ್ದು ಲಾರ್ಡ್ ವೆಲ್ಸೆ ಅನ್ನೋರು. ಇವರು ಈ ಪಾಲಿಸಿನ 1798 ಅಲ್ಲಿ ಎಫೆಕ್ಟ್ ತಂದ್ರು. ಅಂದ್ರೆ 1798 ಇಂದ ಈ ಪಾಲಿಸಿನ ಅವರು ಇಂಡಿಯನ್ ಎಂಪೈರ್ ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇಸಿಕಲಿ ನಮಗೆ ಸಬ್ಸಿಡರಿ ಅಲಯನ್ಸ್ ಯಾಕೆ ಬ್ರಿಟಿಷ್ ಅವ್ರು ಯೂಸ್ ಮಾಡಿದ್ರು ಅಂದ್ರೆ ಸೊ ದಟ್ ದೇ ಕುಡ್ ಡೂ ದ ಎಕ್ಸ್ಪಾನ್ಷನ್ ವರ್ಕ್. ಅಂದ್ರೆ ಅವರು ಬೇಗ ಕಿಂಗ್ಡಮ್ಸ್ ನ ಇಲ್ಲಾಂದ್ರೆ ಎಂಪೈರ್ ನ ಅವ್ರ ವಶಕ್ಕೆ ತಗೊಂಡು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಅವ್ರ ರೂಲ್ ನ ಅನ್ನೋ ಒಂದ್ ಇದಕ್ಕೆ
ಇವರು ಲಾರ್ಡ್ ವೆಲ್ಸ್ಲೆ ದ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಬಂದು ಅವರು ಈ ಪಾಲಿಸಿನ ಇಂಡಿಯನ್ ಎಂಪೈರ್ಸ್ ಮೇಲೆ ಹಾಕ್ತಾ ಬರ್ತಾರೆ. ಇದರಿಂದ ಅವರಿಗೆ ಪವರ್ಫುಲ್ ಸ್ಟೇಟ್ಸ್ ಆದ ಮರಾಠಾಸ್ ಮತ್ತೆ ಮೈಸೂರ್ ಅವ್ರನ್ನ ವೀಕ್ ಮಾಡಕ್ಕೆ ಈಸಿ ಆಯ್ತು. ಏನ್ ಈ ಮರಾಠಾಸ್ ಮತ್ತೆ ಮೈಸೂರ್ ಸ್ಟೇಟ್ಸ್ ಡಾಮಿನೆಂಟ್ ಆಗಿದ್ರು ಅವರನ್ನ ಇವ್ರ ಕಂಟ್ರೋಲ್ಗೆ ತಗೊಳಕ್ಕೆ ಒಂದು ಸಬ್ಸಿಡರಿ ಅಲಯನ್ಸ್ ಅನ್ನೋ ಪಾಲಿಸಿ ಸಹ ಅವ್ರಿಗೆ ಹೆಲ್ಪ್ ಮಾಡ್ತು. ಸೊ ಇವರು ಇದನ್ನ ಸಬ್ಸಿಡರಿ ಅಲಯನ್ಸ್ ಅನ್ನ ವಾರ್ ವೇಜ್ ಮಾಡ್ತಿದ್ರು. ಫಸ್ಟ್ ಈ ಚಿಕ್ಕ ಚಿಕ್ಕ ಎಂಪೈರ್ಸ್ ಮೇಲೆ ವಾರ್ ವೇಜ್ ಮಾಡ್ತಿದ್ರು. ವಾರ್ ವೇಜ್ ಮಾಡಿ ಅದು ಅವ್ರ ಕಂಟ್ರೋಲ್ ಬಂದ ತಕ್ಷಣ ಈ ಸಬ್ಸಿಡರಿ ಅಲಯನ್ಸ್ ಪಾಲಿಸಿನ ಆ ಎಂಪೈರ್ಗೆ ಹಾಕ್ತಿದ್ರು. ಸೊ ದಟ್ ದೇ ಕುಡ್ ಅಡ್ಮಿನಿಸ್ಟ್ರೇಟ್ ದ ಸ್ಟೇಟ್ಸ್, ಅಂದ್ರೆ ಆ ಸ್ಟೇಟ್ ಇಡೀ ಅಡ್ಮಿನಿಸ್ಟ್ರೇಷನ್ ನ ಇವ್ರ ವಶಕ್ಕೆ ತಗೊಳಕ್ಕೋಸ್ಕರ ಈ ಸಬ್ಸಿಡರಿ ಅಲಯನ್ಸ್ ಪಾಲಿಸಿನ ಇವರು ತಂದ್ರು. ಸೊ ಇದು ಏನು ಈ ಸಬ್ಸಿಡರಿ ಅಲಯನ್ಸ್ ಪಾಲಿಸಿ ಅಂದ್ರೆ ಏನು? ದಿಸ್ ವಾಸ್ ಅ ಮಿಲಿಟರಿ ಅಗ್ರಿಮೆಂಟ್ ಬಿಟ್ವೀನ್ ಬ್ರಿಟಿಷ್ ಅಂಡ್ ದ ಇಂಡಿಯನ್ ಸ್ಟೇಟ್ಸ್. ಇದು ಒಂಥರ ಮಿಲಿಟರಿ ಅಗ್ರಿಮೆಂಟ್ ಯಾರ್ಯಾರ ಮಧ್ಯ? ಇಂಡಿಯನ್ ಸ್ಟೇಟ್ಸ್ ಮತ್ತೆ ಬ್ರಿಟಿಷ್ ಅವ್ರ ಮಧ್ಯ. ಇದ್ರನ್ನ ಬೇಸಿಕಲಿ ಅವರು ಈ ಈಸ್ಟ್ ಇಂಡಿಯಾ ಕಂಪನಿ ಅವರು ಅವ್ರ ಪೊಲಿಟಿಕಲ್ ಪವರ್ ನ ಸೇಫ್ ಮಾಡ್ಕೊಳಕ್ಕೆ ಈ ಅಗ್ರಿಮೆಂಟ್ ನ ಚೂಸ್ ಮಾಡಿದ್ರು. ಇದ್ರಲ್ಲಿ ಇದ್ದಿದ್ ಕಂಡೀಷನ್ಸ್ ಏನೇನು? ಈ ಸಬ್ಸಿಡರಿ ಅಲಯನ್ಸ್ ಅಲ್ಲಿ ಇದ್ದಿದ್ ಕಂಡೀಷನ್ಸ್ ಏನೇನು? The Indian king had to keep British army in his kingdom. ಈ ಇಂಡಿಯನ್ ಕಿಂಗ್ ಇಲ್ಲ ಎಂಪರರ್ ಏನಿರ್ತಾರೆ ಅವ್ರ ಕಿಂಗ್ಡಮ್ ಅಲ್ಲಿ ಬ್ರಿಟಿಷ್ ಆರ್ಮಿ ಅವರು ಇರ್ತಿದ್ರು. The states had to bear expenses of army and also give land revenue. ಆ ಬ್ರಿಟಿಷ್ ಆರ್ಮಿನ ಸಾಕಕ್ಕೆ ಏನೇನ್ ಖರ್ಚಾಗ್ತಿತ್ತೋ ಅದೆಲ್ಲ ಇಂಡಿಯನ್ ಸ್ಟೇಟ್ಸ್ ಅವರೇ ಬೇರ್ ಮಾಡ್ತಿದ್ರು, ಅಂದ್ರೆ ಅವರೇ ಖರ್ಚು ಮಾಡ್ಬೇಕಾಗಿತ್ತು. ಅದಲ್ದಿರ ಅವರು ಸ್ವಲ್ಪ ರೆವಿನ್ಯೂ ಏನ್ ಕಲೆಕ್ಟ್ ಮಾಡ್ತಾರೆ ಲ್ಯಾಂಡ್ ಇಂದ, ರೆವಿನ್ಯೂ ಅಂದ್ರೆ ಟ್ಯಾಕ್ಸಸ್ ಏನ್ ಕಲೆಕ್ಟ್ ಮಾಡ್ತಾರೆ ಅದನ್ನು ಸಹ ಬ್ರಿಟಿಷ್ ಅವ್ರಿಗೆ ಕೊಡ್ಬೇಕಾಗಿತ್ತು. ದ ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ಅವ್ನ್ ಕೋರ್ಟ್, ಇವಾಗ ಕಿಂಗ್ ಅಂದ್ರೆ ಅವನು ರಾಜ್ಯದಲ್ಲಿ ಇಲ್ಲಾಂದ್ರೆ ಅವನು ಅಡ್ಮಿನಿಸ್ಟ್ರೇಟಿವ್ ನಡೆಸುವಾಗ ಒಬ್ಬ ಬ್ರಿಟಿಷ್ ಅವನ್ ಕೋರ್ಟ್ ಅಲ್ಲಿ ಇರ್ಬೇಕಾಗಿತ್ತು. The king could not appoint any Europeans without the consent of British or permission ಇಲ್ದಿರಾ ಬೇರೆ ಯುರೋಪಿಯನ್ ಕಂಟ್ರೀಸ್ ಇಂದ ಯಾವ್ದೇ ಒಂದ್ ಸ್ಕಾಲರ್ಸ್ ನಾಗ್ಲಿ ಇಲ್ಲ ಮಂತ್ರಿನಾಗ್ಲಿ ಇಲ್ಲ ಏನೇ ಒಂದ್ ಕೆಲ್ಸಕ್ಕೆ ಒಂದ್ ಬಿಸ್ನೆಸ್ ಪರ್ಪಸ್ಗೆ ಆ ಕಿಂಗ್ ಅಪಾಯಿಂಟ್ ಮಾಡಕ್ ಆಗ್ತಿರ್ಲಿಲ್ಲ. The permission of Governor General was mandatory to sign any agreement. ಈ ಇಂಡಿಯನ್ ಕಿಂಗು ಏನೇ ಒಂದ್ ಅಗ್ರಿಮೆಂಟ್ ಹೋಗ್ಬೇಕಾಗಿದ್ರು ಗವರ್ನರ್ ಜನರಲ್ ಅಂದ್ರೆ ಈ ಲಾರ್ಡ್ ವೆಲ್ಸೆ ಅವ್ರದ್ದು ಸೈನು ಕಂಪಲ್ಸರಿ ಆಗಿತ್ತು. ಇನ್ ರಿಟರ್ನ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್. ಈ ಎಲ್ಲಾ ಕಂಡೀಷನ್ಸ್ಗೂ ಒಪ್ಕೊಂಡ್ರೆ ಈ ಈಸ್ಟ್ ಇಂಡಿಯಾ ಕಂಪನಿ ಅವರು ಆ ಇಂಡಿಯನ್ ಸ್ಟೇಟ್ ನ ಪ್ರೊಟೆಕ್ಟ್ ಮಾಡ್ತಿದ್ರು, ಅಂದ್ರೆ ಅವ್ರ ಮೇಲೆ ವಾರ್ ವೇಜ್ ಮಾಡ್ತಿರ್ಲಿಲ್ಲ. ಸೊ ಬೇಸಿಕಲಿ ಈ ಅಗ್ರಿಮೆಂಟ್ ಇಂದ ಇಂಡೈರೆಕ್ಟ್ ಆಗಿ ಅವರು ಆ ಸ್ಟೇಟ್ ಮೇಲೆ ಪೊಲಿಟಿಕಲ್ ಕಂಟ್ರೋಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯನ್ ಸ್ಟೇಟ್ಸ್ ವರ್ ಸಬ್ಜೆಕ್ಟೆಡ್ ಟು ಸರ್ವ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ಅಂದ್ರೆ ಈ ಪಾಲಿಸಿಯಿಂದ ಏನಾಯ್ತು ಅಂದ್ರೆ ಇಂಡಿಯನ್ ಸ್ಟೇಟ್ಸ್ ಗೆ ತುಂಬಾ ಎಕನಾಮಿಕ್ ಆಗಿ ಎಫೆಕ್ಟ್ ಆಯ್ತು, ಅಂದ್ರೆ ಮನಿ ಮ್ಯಾಟರ್ ಅಲ್ಲಿ ಅವ್ರಿಗೆ ಎಫೆಕ್ಟ್ ಆಯ್ತು. ಅವರು ಆರ್ಮಿನೂ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ, ಈ ಕಡೆ ಬ್ರಿಟಿಷ್ ಅವ್ರ ಆರ್ಮಿನೂ ಮೇಂಟೈನ್ ಮಾಡ್ಬೇಕಾಗಿತ್ತು, ಅವ್ರ ಸ್ವಂತ ಆರ್ಮಿನೂ ಮೇಂಟೈನ್ ಮಾಡ್ಬೇಕಾಗಿತ್ತು. ಇದರಿಂದ ತುಂಬಾ ಕಷ್ಟ ಆಯ್ತು ಇಂಡಿಯನ್ ಸ್ಟೇಟ್ಸ್ಗೆ. ಆದ್ರೆ ಬ್ರಿಟಿಷ್ ಅವ್ರ ಮಾತ್ರ ಈ ಪಾಲಿಸಿ ಮೂಲಕ ಆರಾಮಾಗಿ ಅವ್ರ ಆರ್ಮಿನ ಮೇಂಟೈನ್ ಮಾಡಿದ್ರು. ಹೈದ್ರಾಬಾದ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಂಟರ್ ದಿಸ್ ಅಗ್ರಿಮೆಂಟ್. ಈ ಹೈದ್ರಾಬಾದ್ ಪ್ರಾವಿನ್ಸ್ ಆ ಕಾಲದಲ್ಲಿ ಏನಿತ್ತು ಅವರೇ ಫಸ್ಟ್ ಈ ಸಬ್ಸಿಡರಿ ಅಲಯನ್ಸ್ ಅಗ್ರಿಮೆಂಟ್ ಗೆ ಸೈನ್ ಮಾಡಿದ್ರು. ಅದಾದ್ಮೇಲೆ ಮೈಸೂರ್ ಅವರು, ತಂಜಾವೂರ್ ಅವರು, ಮರಾಠ ಅವರು ಎಲ್ಲರೂ ಸಹ ಈ ಸಬ್ಸಿಡರಿ ಅಲಯನ್ಸ್ ಗೆ ಒಪ್ಕೊಂಡ್ರು. ಸೊ ಸಬ್ಸಿಡರಿ ಅಲಯನ್ಸ್ ವಾಸ್ ಫ್ರಮ್ 1798 to 1805. ನೆಕ್ಸ್ಟ್ ನಾವು ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ನ ನೋಡೋಣ. ಸೊ ಈ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಹೇಗೆ ಡಿಫ್ರೆನ್ಸಸ್ ಇಂದ ಸ್ಟಾರ್ಟ್ ಆಯ್ತು, ಈ ಸೆಕೆಂಡ್ ಆಂಗ್ಲೋ ಮರಾಠಾ ವಾರು ಸಹ ಈ ಮರಾಠಾ ಚೀಫ್ ಯಾರ್ ಆಗ್ಬೇಕು ಅನ್ನೋ ರೀಸನ್ಗೆನೆ ಸ್ಟಾರ್ಟ್ ಆಗುತ್ತೆ. ಇದ್ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ there was a enmity between ಯಶವಂತ್ ರಾವ್ of ಹೋಲ್ಕರ್ ಫ್ಯಾಮಿಲಿ ಅಂಡ್ ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮಿಲಿ. ಈ ಎರಡು ಫ್ಯಾಮಿಲಿ ಮಧ್ಯ ಸ್ಟಾರ್ಟ್ ಆಗೋ ಡಿಫರೆನ್ಸಸ್ ಇಂದ ಇಟ್ ವಿಲ್ ಬಿ, ಈ ಡಿಫರೆನ್ಸಸ್ ಈ ವಾರ್ಗೆ ಒಂದು ಮೇಜರ್ ರೀಸನ್ ಆಗುತ್ತೆ. ಈ ಎರಡು ಫ್ಯಾಮಿಲಿ, ಹೋಲ್ಕಾರ್ ಫ್ಯಾಮಿಲಿ ಮತ್ತೆ ಸಿಂಧಿಯಾ ಫ್ಯಾಮಿಲಿ ಇಬ್ರುನು ಈ ಪೇಶ್ವಾ ಪೋಸ್ಟ್, ಅಂದ್ರೆ ಪೇಶ್ವಾ
ಬಾಲಾಜಿ ರಾವ್ ದ ಸೆಕೆಂಡ್ ಆ ಪೋಸ್ಟ್ ಅಲ್ಲಿ ಏನಿದ್ರು ಅದನ್ನ ಕಂಟ್ರೋಲ್ ತಗೋಬೇಕು ಅಂತ ಈ ಹೋಲ್ಕರ್ ಫ್ಯಾಮಿಲಿ ಮತ್ತೆ ಸಿಂಧಿಯಾ ಫ್ಯಾಮಿಲಿ ಅವರು ಟ್ರೈ ಮಾಡ್ತಿದ್ರು. ಸೊ ಇನ್ 1802 ಈ ಹೋಲ್ಕರ್ ಫ್ಯಾಮಿಲಿ ಅವರು ಸಿಂಧಿಯಾ ಮತ್ತೆ ಪೇಶ್ವಾಸ್ ನ ಡಿಫೀಟ್ ಮಾಡ್ತಾರೆ. 1802 ಅಲ್ಲಿ ಹೋಲ್ಕರ್ ಫ್ಯಾಮಿಲಿ ಅವರು ಈ ಸಿಂಧಿಯಾ ಮತ್ತೆ ಪೇಶ್ವಾ ಫ್ಯಾಮಿಲಿ ಅವ್ರನ್ನ ವಾರ್ ವೇಜ್ ಮಾಡಿ ಡಿಫೀಟ್ ಮಾಡ್ತಾರೆ. ಈ ವಾರ್ ವೇಜ್ ಮಾಡಿ ಡಿಫೀಟ್ ಆದಾಗ ಏನಾಗ್ತಾರೆ ಅಂದ್ರೆ ಈ ಪೇಶ್ವಾಸ್ ಅವರು ಬ್ರಿಟಿಷ್ ಅವ್ರ ಹೆಲ್ಪ್ ಕೇಳ್ತಾರೆ. ಸೊ ವೆನ್ ದೀಸ್ ಪೇಶ್ವಾ ಅವರು ಬ್ರಿಟಿಷ್ ಅವ್ರ ಹೆಲ್ಪ್ ಕೇಳಿದಾಗ ಈ ಲಾರ್ಡ್ ವೇಸಿ ಆವಾಗಿನ ಗವರ್ನರ್ ಜನರಲ್ ಏನಾಗಿದ್ರು ಅವರು ಒಂದು ಆಪರ್ಚುನಿಟಿ ಸಿಗುತ್ತೆ ಮತ್ತೆ ಈ ಮರಾಠಾ ಫೆಡರೇಷನ್ ಇಲ್ಲ ಮರಾಠಾ ಕಮ್ಯುನಿಟಿಯಲ್ಲಿ ಬ್ರಿಟಿಷ್ ಕಂಟ್ರೋಲ್ ತಗೊಳಕ್ಕೆ ಅವ್ರಿಗೆ ಮತ್ತೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಅವಾಗ ಬ್ರಿಟಿಷ್ ಲಾರ್ಡ್ ವೆಸ್ಟಿಯನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ನ ತಗೋಬರ್ತಾರೆ. ತಗೊಂಡ್ಬಂದಾಗ ಅವರು ಟ್ರೀಟಿ ಆಫ್ ಬೆಸೇಯನ್ ಈ ಪೇಶ್ವಾ ಅವರು ಟ್ರೀಟಿ ಆಫ್ ಬೆಸೇಯನ್ ಅನ್ನೋದನ್ನ ಸೈನ್ ಮಾಡ್ತಾರೆ. ಇದಾದಾಗ ಈ ಬೇರೆ ಮರಾಠಾ ಫ್ಯಾಮಿಲೀಸ್ ಏನಿರ್ತಾರೆ ಈ ಹೋಲ್ಕರ್ ಅವರು ಬಾನ್ಸೆ ಫ್ಯಾಮಿಲಿ ಅವರೆಲ್ಲ ಈ ಅಲಯನ್ಸ್ ನ ಅಪೋಸ್ ಮಾಡ್ತಾರೆ. ಅಲಯನ್ಸ್ ಅಂದ್ರೆ ಈ ಪೇಶ್ವಾ ಮತ್ತೆ ಬ್ರಿಟಿಷ್ ಅವ್ರು ಏನು ಒಂದಾಗಿ ಸೇರ್ಕೊಂಡು ವಾರ್ ವೇಜ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಅದನ್ನ ಈ ಬೇರೆ ಕಮ್ಯುನಿಟಿ ಅವರು ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡಿದಾಗ ಅಲ್ಲಿ ವಾರ್ ಆಗತ್ತೆ. ವಾರ್ ಆದಾಗ ಲಾರ್ಡ್ ವೇಸ್ಲೆ ಅನ್ನೋರು ಬೇರೆ ಮರಾಠಾ ಆರ್ಮೀಸ್ ನೆಲ್ಲ ಸೋಲ್ಸಿ ಈ ವಾರ್ ನ ಗೆಲ್ತಾರೆ. ಸೊ he defeated the armies of various Marathas from 1803 to 1805. ಈ ವಾರ್ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ನಡೆದಾಗ 1803 ಇಂದ 1805 ಮಧ್ಯ ನಡೆಯೋ ಎಲ್ಲಾ ವಾರ್ಸ್ನು ಲಾರ್ಡ್ ವೇಸ್ಲೆ ಅವರು ಡಿಫೀಟ್ ಮಾಡ್ತಾರೆ. ಇದಾದ್ಮೇಲೆ ಅವರು ಈ ಗವರ್ನರ್ ಜನರಲ್ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಇನ್ನ ಬೇರೆ ಬೇರೆ ಕಮ್ಯುನಿಟೀಸ್ ಬೇರೆ ರೀಜನ್ಸ್ ವಶಕ್ಕೆ ತಗೋಬೇಕು ಅಂತ ರಿಪೀಟೆಡ್ ಆಗಿ ವಾರ್ಸ್ ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಫೈನಾನ್ಷಿಯಲ್ ಆಗಿ ಬರ್ಡನ್ ಆಗುತ್ತೆ. ಒಂದು ವಾರ್ ವೇಜ್ ಮಾಡ್ಬೇಕಂದ್ರೆ ಅವರು ಸಹ ಎಕನಾಮಿಕ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಬರ್ಡನ್ ಆದಾಗ ಏನಾಗುತ್ತೆ ಅಂದ್ರೆ ಕಂಪ್ನಿಯವರು ಲಾರ್ಡ್ ವೇಸ್ಲೆನ ಅವ್ರ ಪೋಸ್ಟ್ ಇಂದ ರಿಸೈನ್ ಮಾಡಿಸ್ತಾರೆ. ಈ ಸೆಕೆಂಡ್ ಆಂಗ್ಲೋ ಮರಾಠಾ ವಾರು ಸಹ ಬ್ರಿಟಿಷ್ ಅವ್ರ ಮತ್ತೆ ಮರಾಠಾ ಫೆಡರೇಷನ್ ಅವ್ರ ಮಧ್ಯೆನೆ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ ಬಿಕಾಸ್ ಆಫ್ ಈ ಮರಾಠಾ ಫೆಡರೇಷನ್ ಅಲ್ಲಿ ಚೀಫ್ ಪೋಸ್ಟ್ ಗೆ ಬರೋ ಡಿಫರೆನ್ಸಸ್ ಇಂದ ಈ ವಾರ್ ನಡೆಯುತ್ತೆ. ಇದರಲ್ಲಿ ಈ ಡೇಟ್ಸ್ ನಮಗೆ ಇಂಪಾರ್ಟೆಂಟ್. 1803 ಇಂದ 1805 ವರೆಗೂ ನಮ್ಗೆ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ನಡೆಯುತ್ತೆ. ನೆಕ್ಸ್ಟ್ ನಾವಿವಾಗ ಥರ್ಡ್ ಆಂಗ್ಲೋ ಮರಾಠಾ ವಾರ್ ನೋಡೋಣ. ಥರ್ಡ್ ಆಂಗ್ಲೋ ಮರಾಠಾ ವಾರ್ ನಮ್ಗೆ 1817 ಇಂದ 1818 ವರೆಗೂ ನಡೆಯುತ್ತೆ. ಸೊ ಥರ್ಡ್ ಆಂಗ್ಲೋ ಮರಾಠಾ ವಾರ್ ನಡೆಯಕ್ಕೆ ಏನ್ ರೀಸನ್ ಅಂದ್ರೆ ಈ ಬೇರೆ ಮರಾಠಾ ಫ್ಯಾಮಿಲೀಸ್ ಎಲ್ಲ ಬ್ರಿಟಿಷ್ ಅವ್ರ ಕಂಟ್ರೋಲ್ ಅಲ್ಲಿ ಇದ್ದು ಅವರಿಗೆ ಬೇಜಾರಾಗಿರತ್ತೆ. ಸೊ ಹೆಂಗನ ಮಾಡಿ ನಮ್ ಕಂಟ್ರೋಲ್ ನ ಮತ್ತೆ ರೀಗೇನ್ ಮಾಡ್ಬೇಕು ಅನ್ನೋ ಒಂದೇ ರೀಸನ್ಗೆ ಈ ಥರ್ಡ್ ಆಂಗ್ಲೋ ಮರಾಠಾ ವಾರ್ ನಡೆಯುತ್ತೆ. ಸೊ ದ ಮರಾಠಾ ಫ್ಯಾಮಿಲಿ ಟ್ರೈ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಅಂಡ್ ಆನರ್. ಈ ಮರಾಠಾಸ್ ಅವರು ಬ್ರಿಟಿಷ್ ಅವ್ರ ಕಂಟ್ರೋಲ್ ಇಂದ ಹೊರಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪೇಶ್ವಾ ಅವರು ಬ್ರಿಟಿಷ್ ರೆಸಿಡೆನ್ಸಿ ಪೂನಾನ ಅಟ್ಯಾಕ್ ಮಾಡಿ ಅದನ್ನ ಬರ್ನ್ ಮಾಡ್ತಾರೆ. ಈ ಪೇಶ್ವಾಸ್ ಅವರೇ ಬ್ರಿಟಿಷ್ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಈ ಬ್ರಿಟಿಷ್ ಅವ್ರ ಕನ್ನಿಂಗ್ ಪಾಲಿಸೀಸ್ ನ ಸಸ್ಟೈನ್ ಮಾಡಕ್ ಆಗ್ತೀರಾ ಅವರೇ ಬ್ರಿಟಿಷ್ ರೆಸಿಡೆನ್ಸಿನ ಇನ್ ಪೂನಾ ಈ ಏರಿಯಾಲಿದ್ದು ಬ್ರಿಟಿಷ್ ರೆಸಿಡೆನ್ಸಿನ ಅಟ್ಯಾಕ್ ಮಾಡಿ ಬರ್ನ್ ಮಾಡ್ತಾರೆ. ಇದರಿಂದ ಬ್ರಿಟಿಷ್ ಅವರು ಪೇಶ್ವಾಸ್ ಅವ್ರ ಮೇಲೆ ವಾರ್ ಮಾಡ್ತಾರೆ. The Peshwa Baji Rao II fought against the British at Korangan and Asti, but later surrendered. ಈ ಪೇಶ್ವಾ ಬಾಜಿ ರಾವ್ ಅವರು ಮತ್ತೆ ಬ್ರಿಟಿಷ್ ಅವ್ರ ಮೇಲೆ ವಾರ್ ಮಾಡ್ತಾರೆ. ಆದ್ರೆ ಅವರು ಈ ವಾರ್ ನ ಗೆಲ್ಲಕ್ ಆಗ್ತೀರಾ ಅವರು ಸೋತೋಗ್ತಾರೆ ಬ್ರಿಟಿಷ್ ಅವ್ರ ಮೇಲೆ. ಇದು ಬ್ರಿಟಿಷ್ ಅವ್ರ ಗೆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಅವರು ದೇ ಅಬಾಲಿಶ್ ದ ಪೇಶ್ವಾ ಪೋಸ್ಟ್ ಅಂಡ್ ಗ್ರಾಂಟೆಡ್ ಅ ಪೆನ್ಷನ್ ಟು ಬಾಜಿ ರಾವ್ ದ ಸೆಕೆಂಡ್. ಅವರು ಪೇಶ್ವಾ ಪೋಸ್ಟ್ ಆ ಚೀಫ್ ಪೋಸ್ಟ್ ಏನಾಗುತ್ತೆ ಅದನ್ನ ಅಬಾಲಿಶ್ ಮಾಡಿ ಈ ಬಾಜಿ ರಾವ್ ದ ಸೆಕೆಂಡ್ ಅವ್ರಿಗೆ ಪೆನ್ಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರತಾಪ್ ಸಿಂಹ ಹೂ ವಾಸ್ ದ ರೂಲರ್ ಆಫ್ ಸಾತ್ರಾ ಅಂಡ್ ಹಿ ವಾಸ್ ಅ ಡಿಸೆಂಡೆಂಟ್ ಆಫ್ ಶಿವಾಜಿ. ಇವ್ರನ್ನ ಮರಾಠಾ ಫೆಡರೇಷನ್ಗೆ ಲೀಡರ್ ಆಗಿ ಮಾಡ್ತಾರೆ ಬ್ರಿಟಿಷ್ ಅವರು. ಪ್ರತಾಪ್ ಸಿಂಹನ ಮರಾಠಾ ಫೆಡರೇಷನ್ಗೆ ಲೀಡರ್ ಆಗಿ ಮಾಡ್ತಾರೆ.
ಸೊ ಈ ಥರ್ಡ್ ಆಂಗ್ಲೋ ಮರಾಠಾ ವಾರ್ ನ ಮೇಜರ್ ರೀಸನ್ ಈ ಪೇಶ್ವಾ ಬಾಜಿರಾವ್ ಅವರು ಬ್ರಿಟಿಷ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಸೋತೋಗ್ತಾರೆ. ಸೊ ಬ್ರಿಟಿಷ್ ಅವರು ಅವಾಗ ಪ್ರತಾಪ್ ಸಿಂಹನ ಆ ಪೇಶ್ವಾ ಪೋಸ್ಟ್ ಇಲ್ಲ ಅಂದ್ರೆ ಮರಾಠಾ ಫೆಡರೇಷನ್ಗೆ ಹೆಡ್ ಮಾಡಿ ಅವರು ಬೇರೆ ಮರಾಠಾಸ್ನೆಲ್ಲ ಸಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮರಾಠಾಸ್ ಅಲ್ಲಿ ಡಿಫ್ರೆಂಟ್ ಫ್ಯಾಮಿಲೀಸ್ ಇರುತ್ತೆ. ಸೊ ಪ್ರತಾಪ್ ಸಿಂಹನ ಹೆಡ್ ಮಾಡಿ ಈ ಬೇರೆ ಏನು ಡಾಮಿನೆಂಟ್ ಆಗಿರುತ್ತೋ ಮರಾಠಾ ಫ್ಯಾಮಿಲೀಸ್ ನ ಅವ್ರನ್ನೆಲ್ಲ ಸಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕನ್ಸಾಲಿಡೇಷನ್ ಆಫ್ ಬ್ರಿಟಿಷ್ ಪವರ್. ಸೊ ಕನ್ಸಾಲಿಡೇಷನ್ ಅಂದ್ರೆ ಹೇಗೆ ಅವರು ಎಸ್ಟಾಬ್ಲಿಷ್ ಮಾಡಿದ್ರು, ಸ್ಟ್ರಾಂಗ್ ಪವರ್ ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ. ದೇ ಕಂಪ್ಲೀಟೆಡ್ ದೇರ್ ಅಜೆಂಡಾ ಆಫ್ ರೂಲಿಂಗ್ ಎಂಟೈರ್ ಇಂಡಿಯಾ ಫ್ರಮ್ 1818 to 1857. ಸೊ ಅವರು ಏನವರು ಅಜೆಂಡಾ ಇತ್ತು, ನಾವ್ ಇಡೀ ಇಂಡಿಯಾನ ನಮ್ ಕಂಟ್ರೋಲ್ಗೆ ತಗೋಬೇಕು ಅಂತ, ಅದನ್ನ ಬೈ ದ ಎಂಡ್ ಆಫ್ 1857 ಅವ್ರು ಅದನ್ನ ಮಾಡಿದ್ರು. ದೇ ಆಕ್ಯುಪೈಡ್ ಮೇಜರ್ ಸ್ಟೇಟ್ಸ್ ಲೈಕ್ ಸಿಂಧಿ, ಅವಧ್ ಅಂಡ್ ಮೆನಿ ಅದರ್ ಸ್ಮಾಲ್ ಸ್ಟೇಟ್ಸ್. ಅವ್ರು ಏನು ಬೆಂಗಾಲ್ ಪ್ರಾವಿನ್ಸ್ ನ, ಮೆಡ್ರಾಸ್ ಪ್ರಾವಿನ್ಸ್, ಕಲ್ಕತ್ತಾನೆಲ್ಲ ಕ್ಯಾಪ್ಚರ್ ಮಾಡಿ ಕಂಟ್ರೋಲ್ ಮಾಡ್ತಿದ್ರು, ಅದೇ ತರ ಅವರು ಈ ಸಿಂಧಿ ಸ್ಟೇಟ್ಸ್ ಸಹ ಆಕ್ಯುಪೈ ಮಾಡಿ ಅವ್ರ ಪೊಲಿಟಿಕಲ್ ಪವರ್ ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು. ನೆಕ್ಸ್ಟ್ ನಾವು ಆಂಗ್ಲೋ ಸಿಖ್ ವಾರ್ ಬಗ್ಗೆ ನೋಡೋಣ. ಈ ಆಂಗ್ಲೋ ಸಿಖ್ ವಾರ್ ನಡೆಯೋದು ಈ ಸಿಖ್ ಕಮ್ಯುನಿಟಿ ಮತ್ತೆ ಬ್ರಿಟಿಷರ್ ಮಧ್ಯ. ಸೊ ನಮ್ಗಿವಾಗ ಈ ಆಂಗ್ಲೋ ಸಿಖ್ ವಾರ್ ಯಾಕೆ ನಡೀತು? A political anarchy broke out in Punjab after the death of King Rajnath Singh. ಹೇಗೆ ಒಂದು ಸ್ಟ್ರಾಂಗ್ ಮರಾಠಾ ಮ್ಯಾನ್ ಸತ್ತೋದ್ಮೇಲೆ ಮರಾಠಾ ಫೆಡರೇಷನ್ ಅಲ್ಲಿ ಡಿಫ್ರೆನ್ಸ್ ಸ್ಟಾರ್ಟ್ ಆಯ್ತು, ಅದೇ ರೀತಿ ಈ ಕಿಂಗ್ ರಂಜಿತ್ ಸಿಂಗ್ ಅನ್ನೋರು ಸತ್ತೋದ್ಮೇಲೆ 1839 ಅಲ್ಲಿ ಅವ್ರು ಸತ್ತೋದ್ಮೇಲೆ ಪಂಜಾಬ್ ಅಲ್ಲಿ ಒಂದು ಪೊಲಿಟಿಕಲ್ ಡಿಫ್ರೆನ್ಸ್ ಸ್ಟಾರ್ಟ್ ಆಯ್ತು. ಇದನ್ನ ಬ್ರಿಟಿಷ್ ಅವರು ಅವ್ರ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು. ಸೊ ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಇನ್ವೇಡ್ ದ ಪಂಜಾಬ್ ವೈಲೇಟಿಂಗ್ ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ದೇ ಹ್ಯಾಡ್ ವಿತ್ ದ ಕಿಂಗ್. ಈ ರಂಜಿತ್ ಸಿಂಗ್ ಅನ್ನೋರು ಬ್ರಿಟಿಷ್ ಅವ್ರ ಜೊತೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂತ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿದ್ರು. ಆ ಅಗ್ರಿಮೆಂಟ್ ಪ್ರಕಾರ ಬ್ರಿಟಿಷ್ ಅವರು ಯಾವುದೇ ಪೊಲಿಟಿಕಲ್ ಕಂಡೀಷನ್ಸ್ಗೆ ಅವರು ಪಂಜಾಬ್ಗೆ ಬರಂಗಿರ್ಲಿಲ್ಲ. ಅಂದ್ರೆ ಅವರು ಬ್ರಿಟಿಷ್ ಅವರು ಪಂಜಾಬ್ ಸ್ಟೇಟ್ ನ ಅವ್ರ ಓನ್ ರೂಲರ್ಗೆ ಬಿಟ್ಕೊಟ್ಟಿದ್ರು. ಬಟ್ ಯಾವಾಗ ಈ ರಂಜಿತ್ ಸಿಂಗ್ ಅನ್ನೋರು ಸತ್ತೋದ್ರು, ಆ ಟ್ರೀಟಿನ ವೈಲೇಟ್ ಮಾಡಿ ಅವರು ಈ ಪೊಲಿಟಿಕಲ್ ಅಫೇರ್ಸ್ಗೆ ಇನ್ವಾಲ್ವ್ ಆಗ್ತಾರೆ ಬ್ರಿಟಿಷ್ ಅವರು. In December 1845, a war broke out between the British and the Punjab. So 1845 ಅಲ್ಲಿ ಬ್ರಿಟಿಷ್ ಅವ್ರ ಮತ್ತೆ ಪಂಜಾಬ್ ಅವ್ರ ಮಧ್ಯೆ ವಾರ್ ಆಗುತ್ತೆ. ಇದ್ರಿಂದ ಈ ಹಿಂದೂಸು, ಸಿಖ್ಸು ಮತ್ತೆ ಮುಸ್ಲಿಮು ಡೇಂಜರ್ ನ ಸೆನ್ಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ತಿರುತ್ತೆ ಹೇಗೆ ಬ್ರಿಟಿಷ್ ಅವರು ಬೇರೆ ಸ್ಟೇಟ್ಸ್ ಅವ್ರನ್ನ ಬೇರೆ ಸ್ಟೇಟ್ಸ್ ಅಲ್ಲಿ ಈ ತರ ಚಿಕ್ಕ ಮ್ಯಾಟರ್ಗೆ ಇನ್ವಾಲ್ವ್ ಆಗಿ ಆ ಸ್ಟೇಟ್ಸ್ ನ ಅವ್ರ ವಶಕ್ಕೆ ತಗೋತಿರ್ತಾರೋ, ಅದೇ ತರ ಪಂಜಾಬ್ನು ಅವ್ರ ವಶಕ್ಕೆ ತಗೊಂತಾರೆ ಅನ್ನೋ ಇದಕ್ಕೋಸ್ಕರ ಹಿಂದೂಸು, ಸಿಖ್ಸು, ಮುಸ್ಲಿಮ್ಸು ಸೇರಿ ಬ್ರಿಟಿಷ್ ಅವ್ರನ್ನ ಡಿಫೀಟ್ ಮಾಡ್ಬೇಕು ಅಂತ ವಾರ್ ವೇಜ್ ಮಾಡ್ತಾರೆ. ಸೊ ಅವರೆಲ್ಲ ಒಟ್ಟಿಗೆ ಬರ್ತಾರೆ. But they had to accept the defeat due to a few traitor leaders. Traitors ಅಂದ್ರೆ ಅವ್ರು ಈ ಕಡೆನೆ ಇದ್ದು ಈ ಹಿಂದೂಸ್ಗೆ, ಸಿಖ್ಸ್ಗೆ, ಮುಸ್ಲಿಮ್ಸ್ಗೆಲ್ಲ ಮೋಸ ಮಾಡಿ ಅವರು ಬ್ರಿಟಿಷ್ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಿರ್ತಾರೆ. ಸೊ ಇಂತ ಸ್ವಲ್ಪ ಜನ ಟ್ರೇಟರ್ಸ್ ಇಂದ ಅವರು ಸಹ ಈ ವಾರ್ನ ಸೋಲ್ಬೇಕಾಗತ್ತೆ. ಈ ವಾರ್ ಸೋತಾಗ ಅವರು ಒಂದು ಹ್ಯುಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ನ ಸೈನ್ ಮಾಡ್ತಾರೆ. ಯಾಕೆ ಹ್ಯುಮಿಲಿಯೇಟಿಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಈ ಆರ್ಮಿ, ಬಟ್ ಈ ಸ್ವಲ್ಪ ಫ್ಯೂ ಟ್ರೇಟರ್ ಲೀಡರ್ಸ್ ಇಂದ ಏನಾಗುತ್ತೆ ಅಂದ್ರೆ ಅವರು ಸೋತಾಗ ಬ್ರಿಟಿಷ್ ಅವರು ಅವ್ರನ್ನ ತುಂಬಾ ಕೀಳ್ದಾಗಿ ನೆಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ಹ್ಯುಮಿಲಿಯೇಟಿಂಗ್ ಲಾಹೋರ್ ಅಗ್ರಿಮೆಂಟ್ ಅಂತ ಕರೀತಾರೆ. ಅದನ್ನ 1846 ಅಲ್ಲಿ ಸೈನ್ ಮಾಡಿದ್ರು. ಇದರಿಂದ ಬ್ರಿಟಿಷ್ ರೆಸಿಡೆಂಟ್ ಅವರು ಈ ಬಿಕೇಮ್ ದ ಡಿಫ್ಯಾಕ್ಟೋ ರೂಲರ್ ಆಫ್ ಪಂಜಾಬ್. ಸೊ ಈ ವಾರ್ ಮೂಲಕ, ಈ ಆಂಗ್ಲೋ ಸಿಖ್ ವಾರ್ ಮೂಲಕ ಬ್ರಿಟಿಷ್ ಅವರು ಇಲ್ಲಾಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅವರು ಪಂಜಾಬ್ನು ಸಹ ಅವ್ರ ವಶಕ್ಕೆ ತಗೊಂಡ್ರು. ಪಂಜಾಬ್ ಆಲ್ಸೋ ಬಿಕೇಮ್ ಅ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಕಂಪನಿ. ಏನ್ ಆ ಪಂಜಾಬ್ ಸ್ಟೇಟ್ ಅಂಡರ್ ದ ರೂಲ್ ಆಫ್ ರಂಜಿತ್ ಸಿಂಗ್ ಇಂಡಿಪೆಂಡೆಂಟ್ ಆಗಿತ್ತು, ಅವ್ರ ಡೆತ್ ಆಗಿದ್ಮೇಲೆ ಅದು ಸಹ ಕಂಪನಿಗೆ ಡಿಪೆಂಡೆಂಟ್ ಸ್ಟೇಟ್ ಆಯ್ತು. ಈ ಸಿಖ್ ಅವರು ತುಂಬಾ ಅಪೋಸ್ ಮಾಡ್ತಾರೆ ಬ್ರಿಟಿಷ್ ರೂಲ್ ನ. ಪಂಜಾಬ್ ಅಲ್ಲಿ ಡೈರೆಕ್ಟ್ ಆಗಿ ರೂಲ್ ಮಾಡಕ್ಕೆ ಬಿಡಲ್ಲ. ಈ ಸಿಖ್ ಅವರು ತುಂಬಾ ಅಪೋಸ್ ಮಾಡ್ತಾರೆ. ಈ ಅಪೋಸಿಷನ್ ನ ಛತರ್ ಸಿಂಗ್ ಅತಿಲ್ವಾರ್ ಅನ್ನೋರು ಲಾಹೋರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ.
ಈ ಚತರ್ ಸಿಂಗ್ ಅತಿಲ್ವಾರ್ ಅನ್ನೋರು ಲಾಹೋರ್ ಅಲ್ಲಿ ಬ್ರಿಟಿಷ್ ಅವ್ರನ್ನ ಅಪೋಸ್ ಮಾಡಕ್ಕೆ ಒಂದ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದು ಸಹ ಸಕ್ಸಸ್ ಆಗಲ್ಲ. ಮತ್ತೆ ಈ ಪಂಜಾಬ್ ಪೀಪಲ್ ಅವರು ಸೋತೋಗ್ತಾರೆ. ಸೊ ಫೈನಲಿ ಲಾರ್ಡ್ ಡಲ್ಹೌಸಿ ಅವರು ಪಂಜಾಬ್ ಸ್ಟೇಟ್ ನ ಬ್ರಿಟಿಷ್ ಎಂಪೈರ್ ಜೊತೆ ಮರ್ಜ್ ಮಾಡ್ತಾರೆ. ಅವಾಗಿನ ಗವರ್ನರ್ ಜನರಲ್ ಲಾರ್ಡ್ ಡಲ್ಹೌಸಿ ಅವರು ಪಂಜಾಬ್ ಸ್ಟೇಟ್ ನ ಬ್ರಿಟಿಷ್ ಎಂಪೈರ್ ಜೊತೆ ಮರ್ಜ್ ಮಾಡ್ತಾರೆ. ಸೊ ಬೈ ದ ಎಂಡ್ ಆಫ್ ಆಂಗ್ಲೋ ಸಿಕ್ ವಾರ್ ಪಂಜಾಬ್ನು ಸಹ ಬ್ರಿಟಿಷ್ ಅವ್ರ ವಶಕ್ಕೆ ಹೋಗಿರುತ್ತೆ. ನೆಕ್ಸ್ಟ್ ನಾವು ಲಾಸ್ಟ್ ಟಾಪಿಕ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಬಗ್ಗೆ ನೋಡೋಣ. ಸೊ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಒಂದು ಪಾಲಿಸಿನ ತರೋದು ಲಾರ್ಡ್ ಡಾಲ್ಹೌಸಿ, ಆ ಕಾಲದ ಅವಾಗಿದ್ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಡಾಲ್ಹೌಸಿ ಅವರು ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಪಾಲಿಸಿನ ತರ್ತಾರೆ. ಅವರು 1848 ಅಲ್ಲಿ ಈ ಪಾಲಿಸಿನ ತರ್ತಾರೆ. ಇಟ್ ವಾಸ್ ಅನ್ ಅಟೆಂಪ್ಟ್ ಟು ಇಂಟಿಗ್ರೇಟ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತ್ ದ ಬ್ರಿಟಿಷ್. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಸ್ಟೇಟ್ಸ್. ಸೊ ಏನ್ ಈ ಇಂಡಿಯನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಇತ್ತೋ ಅದನ್ನೆಲ್ಲಾನು ಬ್ರಿಟಿಷ್ ಅವ್ರ ವಶಕ್ಕೆ ತಗೊಳಕ್ಕೋಸ್ಕರ ಅವರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಒಂದು ಪಾಲಿಸಿನ 1848 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಪಾಲಿಸಿ ಏನು? ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಪಾಲಿಸಿಯಲ್ಲಿ ಏನಿರುತ್ತೆ ಅಂದ್ರೆ, ದ ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ದ ಇಂಡಿಯನ್ ಕಿಂಗ್ಸ್ ವೆರ್ ರೆಫ್ಯೂಸ್ ದೇರ್ ರೈಟ್ ಟು ದ ಥ್ರೋನ್. ಈ ಹಳೆ ಕಾಲದಲ್ಲಿ ನಮ್ಗೆ ಗೊತ್ತಿರಂಗೆ ರಾಜನ್ಗೆ ಮಗ ಇರ್ಲಿಲ್ಲ ಅಂದ್ರೆ ಯಾರೋ ಒಬ್ಬರನ್ನ ದತ್ತು ತಗೊಂಡು ಅವನನ್ನ ನೆಕ್ಸ್ಟ್ ರಾಜ ಆಗಿ ಹೇಳ್ತಾ ಇದ್ರು. ಸೊ ಈ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಡಾಲ್ಹೌಸಿ ಅವರು ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ತರ್ತಾರೆ. ಏನು ಅಂದ್ರೆ, ಅಡಾಪ್ಟೆಡ್ ಚಿಲ್ಡ್ರನ್, ಇವಾಗ ರಾಜಂಗೆ ಸ್ವಂತ ಮಗ ಇಲ್ಲ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿರೋ ಚೈಲ್ಡ್ ಇದ್ರೆ ಅವನು ನೆಕ್ಸ್ಟ್ ರಾಜ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ದ ಇಂಡಿಯನ್ ಕಿಂಗ್ಸ್ ವೆರ್ ರೆಫ್ಯೂಸ್ ದೇರ್ ರೈಟ್ಸ್ ಟು ದ ಥ್ರೋನ್. ಸೊ ಸ್ವಂತ ಮಗ ಇಲ್ಲ ಅಂದ್ರೆ ಅಡಾಪ್ಟೆಡ್ ಚೈಲ್ಡ್ ವಾಸ್ ನಾಟ್ ಗಿವನ್ ದ ರೈಟ್ ಟು ದ ಥ್ರೋನ್. ದಿಸ್ ವಾಸ್ ದ ಮೇನ್ ಪಾಯಿಂಟ್ ಆಫ್ ದ ಪಾಲಿಸಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ಇದ್ರ ತರ, ಇಫ್ ಎನಿ ಇಂಡಿಯನ್ ರೂಲರ್ ಡೈಡ್ childless, his adopted child had no legal right over the throne. ಅಕಸ್ಮಾತ್ ಆ ಇಂಡಿಯನ್ ರೂಲರ್ ಮಗ ಇಲ್ದಿರ ಸತ್ತು ಹೋದ್ರೆ ಅಡಾಪ್ಟೆಡ್ ಚೈಲ್ಡ್ಗೆ ಆ ಥ್ರೋನ್ ಸಿಕ್ತಿರ್ಲಿಲ್ಲ. ಇದರಿಂದ ಬ್ರಿಟಿಷ್ ಅವರು ಪ್ರಿನ್ಸ್ಲಿ ಸ್ಟೇಟ್ಸ್ ಲೈಕ್ ಸತ್ರಾ, ನಾಗ್ಪುರ್, ಉದಯ್ಪುರ್, ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿತ್ತು ಸತ್ರಾ, ನಾಗ್ಪುರ್, ಉದಯ್ಪುರ್ನ ಅವ್ರ ವಶಕ್ಕೆ ತಗೊಂಡ್ರು. ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿ ಅವ್ರ ವಶಕ್ಕೆ ನಾಗ್ಪುರ್, ಉದಯ್ಪುರ್ ಮತ್ತೆ ಸತ್ರಾನ ತಗೊಂಡ್ರು. ಯಾಕಂದ್ರೆ ಗವರ್ನರ್ ಜನರಲ್ಗೆ ಗೊತ್ತಿತ್ತು ಈ ಸ್ಟೇಟ್ಸ್ ನೆಲ್ಲ ಹೀಗೆ ನಾವು ತಗೋಬೇಕು. ಯಾಕಂದ್ರೆ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋದು ಒಂದು ಪೊಲಿಟಿಕಲ್ ವೆಪನ್ ಆಗಿ ಅವರು ಯೂಸ್ ಮಾಡಿದ್ರು. ಸೊ when this doctrine of lapse came into effect, many princely states were under the rule of British. With severe implementation of this policy, not only the princely families, even the ordinary people rebelled against the company. ಏನಾಗುತ್ತೆ ಅಂದ್ರೆ, ಈ ಪಾಲಿಸಿನ ಅವ್ರು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಈ ಮಾಮೂಲಿ ಜನದ ಜೊತೆ ಈ ಸ್ಟೇಟ್ಸ್ ಏನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತೋ ಅವರು ಸಹ ಬ್ರಿಟಿಷ್ ಅವ್ರ ಮೇಲೆ ರೆಬೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಿಸಲ್ಟ್ ಆಗಿದೆ ನಮ್ಗೆ ಸಿಪಾಯ್ ಮ್ಯೂಟಿನಿ ಆಫ್ 1857. ಇದನ್ನ ನಾವು ನೆಕ್ಸ್ಟ್ ಲೆಸನ್ ಅಲ್ಲಿ ನೋಡ್ತೀವಿ. ಈ ಸಿಪಾಯ್ ಮ್ಯೂಟಿನಿ ಅನ್ನೋ ಒಂದು ರೆಬೆಲೇಷನ್ ನ ನಾವು 1857 ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದು ಸ್ಟಾರ್ಟ್ ಮಾಡಿದ್ ಯಾರು ಅಂದ್ರೆ, the common people and the princely states against the East India Company, Sepoy Mutiny of 1857. ಸೊ ನಾವ್ ಇಲ್ಲಿಗೆ ಈ ಲೆಸನ್ ಮುಗಿಯುತ್ತೆ. ಈ ಲೆಸನ್ ಅಲ್ಲಿ ನಮಗ್ ಮೇನ್ ಏನ್ ನೋಡ್ಬೇಕು ಅಂದ್ರೆ, ದ ಟೂ ಪಾಲಿಸೀಸ್, ದ ಸಬ್ಸಿಡರಿ ಅಲಯನ್ಸ್ ಅಂಡ್ ದ ಡಾಕ್ಟ್ರಿನ್ ಪಾಲಿಸಿ, ದ ಆಂಗ್ಲೋ ಮರಾಠ ವಾರ್ಸ್ ಮತ್ತೆ ಆಂಗ್ಲೋ ಸಿಕ್ ವಾರ್ಸ್. ಹೇಗೆ ಇವರು ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿ ದ ಡಾಮಿನೆಂಟ್ ಸ್ಟೇಟ್ಸ್ ನ ಅವ್ರ ವಶಕ್ಕೆ ತಗೊಂಡ್ರು ಅನ್ನೋದನ್ನ ನಾವ್ ಈ ಲೆಸನ್ ಅಲ್ಲಿ ನೋಡ್ತೀವಿ.